ಅವಿನಾಶ್ ದಿಶಾಗೆ ಕಾಲ್ ಮಾಡಿ ಅವಳು ಹಿಂದಿನ ದಿನ ಯಾರ ಜೊತೆ ಹೋಗಿದ್ಲು, ಆ ರಾತ್ರಿನ ಯಾವನ್ ಜೊತೆ ಕಳ್ದಿದ್ಲು ಅಂತ ಕ್ವೆಶ್ಚನ್ ಮಾಡ್ದ. ಅವನ ಮಾತು ಎಲ್ಲೇ ಮೀರ್ತಾ ಹೋಗಿತ್ತು. ನಾವಿಬ್ರು ಇನ್ನು ಲೀಗಲ್ ಆಗಿ ಗಂಡ ಹೆಂಡ್ತಿನೇ ಆಗಿರೋದ್ರಿಂದ ನಿನ್ ಗಂಡನಾಗಿ ಬೇರೆ ಗಂಡಸ್ರ ಜೊತೆ ನಿನ್ ರಿಲೇಶನ್ಶಿಪ್ ಕ್ವೆಶ್ಚನ್ ಮಾಡೋ ರೈಟ್ಸ್ ನನಗಿದ್ದೇ ಇದೆ ಅಂತ ಅವಿನಾಶ್ ಹೇಳ್ದ. ಅವನ್ ಈ ಲೆವೆಲ್ಗೆ ಮಾತಾಡ್ಬೇಕಾದ್ರೆ ದಿಶಾಗೂ ತುಂಬಾನೇ ಕೋಪ ಬಂತು. ಅಫ್ಕೋರ್ಸ್ ಹೇಳೋದು ವೇದ ಅಂತ, ತಿನ್ನೋದು ಬದ್ನೆಕಾಯಿ ಅನ್ನೋ ತರ ಅವಿನಾಶ್ ಬಿಹೇವ್ ಮಾಡುವಾಗ ಅವಳಾದ್ರೂ ತಡ್ಕೊಳಕ್ ಹೇಗ್ ಸಾಧ್ಯ? ಹೌದಾ? ಹಾಗಾದ್ರೆ ನಾವ್ ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ? ನಾವ್ ಈಗ್ಲೇ ಹೋಗಿ ನಮ್ಮ ಡಿವೋರ್ಸ್ ಪೇಪರ್ಸ್ನ ಫೈನಲ್ ಮಾಡ್ಕೊಂಡ್ ಬರೋಣ. ಎಲ್ಲಾವುದು ಒಂದೇ ಸಲಕ್ ಮುಗ್ದೋಗ್ಲಿ. ಅದೇನೇ ಆದ್ರೂ ನಾನಂತೂ ಪೇಪರ್ಸ್ಗೆ ಸೈನ್ ಹಾಕಿ ಕೊಟ್ಟಿದ್ದೀನಿ. ಅದು ಅಲ್ದೆ ನಿನ್ನಿಂದ ನಿನ್ ಹಾಳಾದ ಫ್ಯಾಮಿಲಿಯಿಂದ ಯಾವತ್ತೂ ಒಂದೇ ಒಂದು ಪೈಸಾನು ತಗೊಳಲ್ಲ ಅಂತ ಹೇಳಿದೀನಿ. ಸೊ ನಾವಿದನ್ನ ಈಗ್ಲೇ ಮುಗ್ಸೋದು ನಂಗೂ ಒಳ್ಳೇದು. ನಮ್ ಡಿವೋರ್ಸ್ ಆಗ್ಬಿಟ್ರೆ ಆಗ ನೀನು ಆರಾಮಾಗಿ ಯಾವ ತೊಂದ್ರೆನೂ ಇಲ್ದೆ ಆದಷ್ಟು ಬೇಗ ಲಾಸ್ಯನ ಮದುವೆ ಮಾಡ್ಕೋಬಹುದು ಅಂತ ಅಂದ್ಲು. ಅವಿನಾಶ್ ಜೋರಾಗಿ, ಓಹೋ, ನಿನಗ್ ನನ್ನಿಂದ ಆ ಲೆವೆಲ್ಗೆ ಡಿವೋರ್ಸ್ ಬೇಕು ಅಂತ ಅನಿಸ್ಬಿಟ್ಟಿದ್ಯಾ ಅಂತ ಕೇಳ್ದ. ದಿಶಾ ಈಗ ಕಂಪ್ಲೀಟ್ ಆಗಿ ಫರ್ಮ್ ವಾಯ್ಸ್ ಅಲ್ಲಿ ಮಾತಾಡ್ತಿದ್ರು. ಅಫ್ಕೋರ್ಸ್ ನಂಗೆ ಡಿವೋರ್ಸ್ ಬೇಕು, ಅದ್ರಲ್ಲಿ ಯಾವ್ದೇ ಡೌಟು ಇಲ್ಲ. ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು ನಂಗೆ ಅಂತ ಅಂದ್ಲು. ಅವಿನಾಶ್ ಫುಲ್ ರೋಷದಲ್ಲಿ ಮಾತಾಡ್ತಾ, ಸರಿ ಆಯ್ತು, ಆ ಇನ್ನೊಬ್ಬ ಮನುಷ್ಯನಲ್ಲಿ ನೀನ್ ಅದೇನ್ ಅಷ್ಟೊಂದು ಒಳ್ಳೇದನ್ ಕಂಡೆ ಹೇಳು ನಂಗೆ. ನೀನ್ ನನ್ನ ಹೆಂಡತಿ ಆಗಿದ ಈ 4 ವರ್ಷದಲ್ಲಿ ನಾನ್ ನಿನ್ನ ಅಷ್ಟೊಂದ್ ಕೆಟ್ಟಾಗ್ ನಡೆಸ್ಕೊಂಡಿದ್ದೀನ. ಹಾಗಾದ್ರೆ ಅದಕ್ಕೋಸ್ಕರ ನೀನ್ ನಿನ್ ಯೋಗ್ಯತೆಗಿಂತ ಎಷ್ಟೋ ಕೆಳಗಿರೋ ಅದ್ಯಾವ್ದೋ ಚೀಪ್ ಫೆಲೋ ಜೊತೆ ಸೇರ್ಕೊಂಡಿದ್ಯಾ. ನೋಡು ದಿಶಾ, ನೀನ್ ಬೇರೆ ಏನೇ ಮಾಡಿದ್ರು ಐ ಜಸ್ಟ್ ಡೋಂಟ್ ಕೇರ್. ಹಾಗಂತ ನೀನು ಯಾರೋ ಚೀಪ್ ಹೆಂಗ್ಸಿನ ತರ ಡ್ರೆಸ್ ಮಾಡ್ಕೊಂಡು ಎಕ್ಸ್ಟ್ರಾ ದುಡ್ಡಿಗೋಸ್ಕರ ಪಬ್ಲಿಕ್ ಅಲ್ಲಿ ನಿನ್ ಬಾಡಿನ ಪ್ರದರ್ಶನ ಮಾಡೋಕೆ ನಾನ್ ಖಂಡಿತ ಬಿಡಲ್ಲ ಅಂತ ಹೇಳ್ದ. ಅವನ ಮಾತನ್ನ ಕೇಳಿ ದಿಶಾ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಿದ್ಲು. ಸೊ ಅವನ ರೋಷದ ಹಿಂದೆ ಇದ್ದ ನಿಜವಾದ ಕಾರಣ ಇದಾಗಿತ್ತ. ಅದು ಅಲ್ದೆ ಅನಿಕಾ ಈಗಾಗ್ಲೇ ಅವಿನಾಶ್ ಮತ್ತೆ ಲಾಸ್ಯಾನು ಹಿಂದಿನ ದಿನದ ಎಕ್ಸಿಬಿಷನ್ ನ ಅಟೆಂಡ್ ಮಾಡಿದ್ರು ಅಂತ ಇನ್ಫಾರ್ಮ್ ಮಾಡಿದ್ಲು. ಹಾಗಾಗಿ ದಿಶಾನ ಆ ಇವೆಂಟ್ ಅಲ್ಲಿ ಯಾರಾದ್ರೂ ಗುರ್ತಿಸಿದ್ರೆ ಅದು ಅವಿನಾಶ್ ಮತ್ತೆ ಲಾಸ್ಯಾ ಮಾತ್ರ ಅಂತ ಅವಳಿಗೆ ಚೆನ್ನಾಗ್ ಗೊತ್ತಿತ್ತು. ದಿಶಾ ಅವಿನಾಶ್ಗೆ ವಾರ್ನ್ ಮಾಡ್ತಾ, ನೋಡು ಅವಿನಾಶ್, ನನ್ ಲೈಫಲ್ಲಿ ಹೇಗ್ ಬೇಕೋ ಹಾಗ್ ಬದುಕೋ ಹಕ್ಕು ನನಗಿದೆ. ಇನ್ಯಾವತ್ತೂ ನೀನು ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗೋ ಚಾನ್ಸ್ ಸಿಗಲ್ಲ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊ ನೀನು ಅಂತ ಅಂತು. ಅವಿನಾಶ್ ಡಿಸಪಾಯಿಂಟೆಡ್ ಆಗಿ, ಓಹೋ, ಹಾಗಾದ್ರೆ ಈಗ ನೀನು ಅಂಗಾಂಗ ಪ್ರದರ್ಶನ ಮಾಡೋ ಮಾಡೆಲ್ ಆಗಿದ್ಯಾ ಅಲ್ವಾ? ನೀನ್ ನಿಂತು ಪೋಸ್ ಮಾಡೋದ್ನ ಒಂದೇ ಸಮನೆ ಮೀಡಿಯಾದವರು ಫೋಟೋಸ್ ತೆಗಿತಾ ಇದ್ರೆ ನಿನಗ್ ಒಂಚೂರು ನಾಚಿಕೆ ಆಗದೆ ಇರೋ ಲೆವೆಲ್ಗೆ ಮುಂದುವರೆದಿದ್ಯಾ. ನೀನ್ ಇತ್ತೀಚೆಗೆ ತೀರಾ ಅಸಹ್ಯ ಆಗ್ತಾ ಇದ್ಯಾ ದಿಶಾ ಅಂತ ಹೇಳ್ದ. ಅವನ ಮಾತನ್ನ ಕೇಳಿ ದಿಶಾ ಅವನನ್ನ ಆಡ್ಕೊಳ್ಳೋ ಹಾಗೆ ಜೋರಾಗಿ ನಗ್ತಾ, ಏನಂದೆ ನೀನು? ಅಸಹ್ಯನ? ಶ್ಯೂರ್, ನಾನು ಅಸಹ್ಯನೇ. ನಂಗೆ ಲಾಸ್ಯನ್ ತರ ಕಲ್ಚರಲ್ ನಾಲೆಜ್ ಇಲ್ಲ. ಅವಳ ಹಾಗೆ ಬರೀ ಕಾಸ್ಮೆಟಿಕ್ಸ್ ಮೇಲೆ 10-20 ಸಾವಿರ ಖರ್ಚು ಮಾಡೋ ಸಾಮರ್ಥ್ಯ ನನ್ಗಿಲ್ಲ. ಅವಳಿಗೆ ಕಂಪೇರ್ ಮಾಡಿದ್ರೆ ನಾನ್ ಏನೂ ಅಲ್ಲ, ಅದ್ ನನಗೂ ಗೊತ್ತು ಬಿಡು. ಆದ್ರೆ ನಾನ್ ಇರೋದೇ ಹೀಗೆ ಅವಿನಾಶ್. ಸೊ ಫ್ಯೂಚರ್ ಅಲ್ಲಿ ನೀನು ಇನ್ನೂ ಎಂಬ್ಯಾರಸ್ಮೆಂಟ್ ಆಗೋದ್ರಿಂದ ತಪ್ಪಿಸ್ಕೋಬೇಕು ಅಂತಿದ್ರೆ ನೀನ್ ನನ್ನ ಸುಮ್ನೆ ನಾಳೆ ಮಧ್ಯಾಹ್ನ ಫ್ಯಾಮಿಲಿ ಕೋರ್ಟಲ್ಲಿ ಮೀಟ್ ಆಗು. ಅಲ್ಗೆ ನಮ್ ಡಿವೋರ್ಸ್ ಪ್ರೊಸೀಜರ್ ಕಂಪ್ಲೀಟ್ ಆಗತ್ತೆ. ಅದಾದ್ಮೇಲೆ ನಾನ್ ಏನೇ ಮಾಡಿದ್ರು, ಏನೇ ಸ್ಕ್ಯಾಂಡಲ್ ಆದ್ರೂ ನೀನ್ ಯಾವ್ದಕ್ಕೂ ವರಿ ಮಾಡ್ಕೋಬೇಕಾಗಿಲ್ಲ ಅಂತ ದಿಶಾ ಹೇಳಿದ್ಲು. ಇದಕ್ಕೆ ಅವಿನಾಶ್ ಹತ್ರ ಯಾವ ಉತ್ತರನೂ ಇರ್ಲಿಲ್ಲ. ಅವನು ದಿಶಾ ಈ ಲೆವೆಲ್ಗೆ ಮಾಡ್ತಾಳೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವನು ಶಾಕ್ ಆಗಿ, ದಿಶಾ, ನೀನೇನಾದ್ರೂ ಇವತ್ ತಿಂಡಿಗೆ ಬಾಂಬು ಮತ್ತೆ ಗ್ರಾನೈಟ್ ತಿಂದ್ಯಾ? ಅಥವಾ ನೀನ್ ಇಷ್ಟು ವರ್ಷ ತುಂಬಾ ಜೆಂಟಲ್ ಸಾಫ್ಟ್ ನೇಚರ್ ಹುಡುಗಿ ಅಂತ ಬಿಹೇವ್ ಮಾಡಿದ್ಯಲ್ಲ, ಅದೆಲ್ಲಾನು ನಾಟಕನಾ ಅಂತ ಕೇಳ್ದ. ಹೌದು, ಎಕ್ಸಾಕ್ಟ್ಲಿ. ನೀನಿಗ್ ಹೇಳಿದ್ಯಲ್ಲ, ಇದ್ ನಿಜಾನೇ. ನಾನ್ ತುಂಬಾ ಕೆಟ್ಟೋಳು ಆಗ್ಬಲ್ಲೆ. ಅದ್ನ ಹೇಗಿದ್ರು ನೀನು ಅಪ್ಪ ಅಡ್ಮಿಟ್ ಆಗಿದ್ ವಾರ್ಡ್ನಲ್ಲೇ ಕಣ್ಣಾರೆ ನೋಡಿದ್ಯಾ ಅಲ್ವಾ? ಮತ್ಯಾಕ್ ಹೊಸ ವಿಷಯದ ತರ ಕೇಳ್ತಾ ಇದ್ಯಾ? ಒಂದ್ ವೇಳೆ ನೀನ್ ಅವತ್ತೇನಾದ್ರೂ ಬಂದು ಲಾಸ್ಯನ ಪ್ರೊಟೆಕ್ಟ್ ಮಾಡಿರ್ಲಿಲ್ಲ ಅಂದಿದ್ರೆ ನಾನು ಆ ಹಾರ್ಟ್ಲೆಸ್ ರಾಕ್ಷಸಿನ ಅಲ್ಲೇ ಹೊಡೆದು ಸಾಯಿಸ್ಬಿಡ್ತಿದ್ದೆ. ಸೊ ಇವಾಗ ನಿನಗೆ ನನ್ನ ಆನ್ಸರ್ ಕೇಳಿ ಸಮಾಧಾನ ಆಯ್ತಾ ಮಿಸ್ಟರ್ ಅವಿನಾಶ್ ಅಂತ ದಿಶಾ ಕೇಳಿದ್ಲು. ಅವಿನಾಶ್ ವಾಯ್ಸ್ ಈಗ ಎಕ್ಸ್ಪ್ರೆಷನ್ ಲೆಸ್ ಆಗಿತ್ತು. ನಾನ್ ಅವಳನ್ನ ಪ್ರೊಟೆಕ್ಟ್ ಮಾಡೋಕೆ ಅಂತ ಅವತ್ ಹಾಗೆ ಮಾಡಿದ್ದಲ್ಲ ದಿಶಾ. ನನ್ನ ಮತ್ತೆ ಲಾಸ್ಯನ್ ಮಧ್ಯದ ವಿಷಯ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ನಾನ್ ಎಲ್ಲಾನು ನಿನಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅವಿನಾಶ್ ಹೇಳ್ದ. ಬೇಕಾಗಿಲ್ಲ, ನೀನ್ ನನಗೇನು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿಲ್ಲ. ನಿಮ್ಮಿಬ್ರು ಲೈಫಲ್ಲಿ ಏನೇ ನಡೆದ್ರು ದಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ಅಂಡ್ ನನ್ಗೆ ಅದನ್ನೆಲ್ಲ ಕೇಳೋಕೆ ಒಂಚೂರು ಇಂಟ್ರೆಸ್ಟ್ ಇಲ್ಲ. ನಾನ್ ನಿನ್ನ ನಾಳೆ ಮಧ್ಯಾಹ್ನ ಫ್ಯಾಮಿಲಿ ಕೋರ್ಟಲ್ಲಿ ಮೀಟ್ ಮಾಡ್ತೀನಿ. ಒಂದ್ ವೇಳೆ ನೀನೇನಾದ್ರೂ ನಿಜವಾಗ್ಲೂ ಗಂಡಸೆ ಆಗಿದ್ರೆ, ಅಟ್ಲೀಸ್ಟ್ ನೀನ್ ಹಾಗೆ ಅನ್ಕೊಂಡಿದ್ರೆ ನಿನ್ ಡಿವೋರ್ಸ್ ಪೇಪರ್ ಸೈನ್ ಮಾಡೋಕೆ ಅಲ್ಲಿಗೆ ಬರ್ತೀಯ. ಐ ಹೋಪ್ ನೀನ್ ನಾಳೆ ಅಲ್ಲಿಗೆ ಬರ್ದೆ
ನನ್ ದೃಷ್ಟಿಲಿ ಈಗ ಆಗಿರೋದ್ಕಿಂತಲೂ ಇನ್ನೂ ಚೀಪ್ ಆಗಲ್ಲ ಅಂತ ಅನ್ಕೊಂಡಿದೀನಿ ಅಂತ ದಿಶಾ ಅವಿನಾಶ್ಗೆ ಸರಿಯಾಗಿ ಜಾಡ್ಸಿದ್ಲು. ಅವಳು ಇಷ್ಟನ್ ಹೇಳಿ ಅವಿನಾಶ್ಗೆ ಒಂದೂ ಮಾತಾಡಕ್ ಚಾನ್ಸ್ ಕೊಡದೆ ಕಾಲ್ನ ಡಿಸ್ಕನೆಕ್ಟ್ ಮಾಡಿದ್ಲು. ಆಮೇಲೆ ದಿಶಾಗೆ ಸಮಾಧಾನ ಮಾಡ್ಕೊಳಕ್ಕೆ ತುಂಬಾ ಹೊತ್ತು ಡೀಪ್ ಆಗಿ ಉಸಿರಾಡ್ಬೇಕಾಯ್ತು. ಅವಳು ಯಾರ ಮೇಲಾದ್ರೂ ಈ ಲೆವೆಲ್ಗೆ ಕೋಪ ಮಾಡ್ಕೊಂಡು ತುಂಬಾ ಕಾಲನೇ ಆಗಿತ್ತು. ಹಾಗಾಗಿ ದಿಶಾಗೊಂಥರ ರಿಫ್ರೆಶಿಂಗ್ ಆಗಿತ್ತು. ಈ ತರ ಬಿಹೇವ್ ಮಾಡೋದು ಅವಳನ್ನ ಕೆಟ್ಟೋಳು ಅನ್ಕೊಳ್ಳೋ ಹಾಗೆ ಮಾಡಿದ್ರು ಅವಳೇನ್ ಕೇರ್ ಮಾಡ್ತಾ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಅವಳು ಈ ತರ ಬಿಹೇವ್ ಮಾಡಿದ್ದು ಅವಳಿಗೇನೆ ಖುಷಿ ಕೊಟ್ಟಿತ್ತು. ಅನಿಕಾ ಸ್ಲೋ ಆಗಿ ಕ್ಲಾಪ್ ಹೊಡಿತಾ ಇದ್ಲು. ಅವಳ ಕಣ್ಗಳಲ್ಲಿ ದಿಶಾ ಬಗ್ಗೆ ಹೆಮ್ಮೆ ಕಾಣ್ತಿತ್ತು. ಅವಳು ಖುಷಿಯಾಗಿ ಹಲ್ ತೋರಿಸ್ಕೊಂಡು ಸ್ಮೈಲ್ ಮಾಡ್ತಾ, ವೆಲ್ ಡನ್ ದಿಶಾ, ನೀನು ಆ ಕಚ್ಚಡ ಮನುಷ್ಯನ್ ಜೊತೆ ಹೀಗೆ ಡೀಲ್ ಮಾಡ್ಬೇಕಾಗಿತ್ತು. ಸರಿಯಾಗಿ ಮಾಡ್ದೆ ಇವತ್ತು. ನಿಜವಾಗ್ಲೂ ಅವಿನಾಶ್ ಅವನನ್ನ ಏನೋ ಅನ್ಕೊಂಡ್ಬಿಟ್ಟಿದಾನಲ್ವಾ? ಅವನ ಅಹಂಕಾರ ಎಲ್ಲ ಇಳ್ದಿರತ್ತಿವತ್ತು. ಮೋಸ್ಟ್ಲಿ ಎಲ್ಲಾ ಹುಡುಗಿರ್ಗೂ ಅವನನ್ನೇ ಮದ್ವೆ ಆಗೋ ಆಸೆ ಇದೆ ಅಂತ ಅವನಿಗೆ ಭ್ರಮೆ ಇರ್ಬೇಕು ಅಂತ ಅನಿಕಾ ಹೇಳಿದ್ಲು. ಅವಳ ಮಾತಿಗೆ ದಿಶಾನು ನಗ್ತಾ, ಹೌದು, ಯಾರನ್ನಾದ್ರೂ ಹೀಗ್ ಬೈಯೋದು ಅಂದ್ರೆ ನಿಜವಾಗ್ಲೂ ಸುಸ್ತಾಗತ್ತೆ ಅನಿಕಾ. ಆದ್ರೂ ಅವನಿಗೆ ಈ ಲೆವೆಲ್ಗೆ ಉಗ್ದು ಉಪ್ಪಿನಕಾಯಿ ಹಾಕದ್ಮೇಲೆ ನನಗೊಂಥರ ಸಮಾಧಾನ ಆಗ್ತಾ ಇದೆ ಅಂತ ಅಂದ್ಲು. ಅವಿನಾಶ್ ಲಾಸ್ಯ ಕಡೆ ಬೆನ್ ಹಾಕೊಂಡಿದ್ದ. ಅವನಿಗೆ ತುಂಬಾನೇ ಫ್ರಸ್ಟ್ರೇಷನ್ ಆಗಿತ್ತು. ಹಾಗಂತ ಅದಕ್ಕೆ ಈಗ ನಾನೇನು ಮಾಡಕ್ ಸಾಧ್ಯ ಇಲ್ಲ ಅಂತಾನೂ ಅವನಿಗೆ ಗೊತ್ತಿತ್ತು. ಅದೇನೇ ಆದ್ರೂ ಲಾಸ್ಯ ಪ್ರೆಗ್ನೆಂಟ್ ಆಗಿದ್ಲು. ಅವಳ ಹೊಟ್ಟೆಲಿ ಅವನ ಮಗು ಬೆಳೀತಾ ಇತ್ತು. ಅವನು ಸಿನ್ಸಿಯರ್ ಆಗಿ ಕ್ಷಮೆ ಕೇಳ್ತಾ, ಐಮ್ ಸಾರಿ, ಐಮ್ ರಿಯಲಿ ಸಾರಿ, ನನಗೆ ತುಂಬಾ ಕೋಪ ಬಂದಿತ್ತು, ಸೊ ನಾನ್ ಕೇರ್ಲೆಸ್ ಆಗಿ ಬಿಹೇವ್ ಮಾಡಿದೆ. ನಿಂಗೇನಾದ್ರೂ ಇಶ್ಯೂ ಆಗ್ತಿದೆ ಅಂತ ಅನ್ಸಿದ್ರೆ ಹೇಳು, ನಾನೀಗ್ಲೇ ಹಾಸ್ಪಿಟಲ್ಗೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವಿನಾಶ್ ಹೇಳ್ದ. ಅಷ್ಟ್ರಲ್ಲಿ ಲಾಸ್ಯ ಬೆಡ್ಡಿಂದ ಎದ್ದು ಬಂದು ಅವನ್ ಮುಂದೆ ನಿಂತಿದ್ಲು. ಅವಿನಾಶ್, ನನ್ನ ಹತ್ರ ಇವಾಗ ನೀನ್ ಪ್ಲೀಸ್ ಆನೆಸ್ಟ್ ಆಗಿ ಮಾತಾಡು. ನನ್ ಡೌಟ್ ನಿಜ ಆಗಿತ್ತು ಅನ್ನೋ ಕಾರಣಕ್ಕೆ ತಾನೆ ನೀನ್ ಅಷ್ಟೊಂದ್ ಜನರ ಮುಂದೆ ನನ್ ಮೇಲೆ ರೇಗಾಡಿದ್ದು. ನಿಜ ಹೇಳು, ಆ ಮಾಡೆಲ್ ಜೊತೆ ನಿನಗೇನ್ ಸಂಬಂಧ ಇದೆ ಅಂತ ವಿಚಾರಿಸಿದ್ಲು. ಅವಿನಾಶ್ ಹಲ್ ಕಡಿತಾ ಮತ್ತೆ ಬರ್ತಿದ್ದ ಅವನ ಕೋಪನ ಕಂಟ್ರೋಲ್ ಮಾಡ್ಕೋತಿದ್ದ. ನಾನ್ ನಿನಗೆ ಆಲ್ರೆಡಿ ಹೇಳಿದಿನ್ ಲಾಸ್ಯ, ಆ ತರ ಏನೂ ಇಲ್ಲ, ನೀನ್ ಸುಮ್ನೆ ಓವರ್ ಆಗಿ ಥಿಂಕ್ ಮಾಡ್ತಾ ಇದೀಯಾ ಅಷ್ಟೇ ಅಂತ ಹೇಳ್ದ. ಲಾಸ್ಯ ತಕ್ಷಣ, ಹಾಗಾದ್ರೆ ನೀನ್ ನನಗೆ ನೀನ್ ಫೋನ್ ತೋರ್ಸು, ನಾನ್ ಹೇಳಿರೋ ತಪ್ಪು ಅಂತ ಪ್ರೂವ್ ಮಾಡು ಅಂತ ಅಂದ್ಲು. ಅವಿನಾಶ್ಗೆ ಈಗ ಅವಳೇನ್ ಮಾಡ್ತಾ ಇದ್ದಾಳೆ ಅಂತ ರಿಯಲೈಸ್ ಆಯ್ತು. ಅವನು ಮತ್ತೆ ಫುಲ್ ಕೋಪದ ಟೋನಲ್ಲಿ, ನೀನ್ ನನ್ ಫೋನಲ್ಲಿ ಬೇಡವಾದ ಕೆಲ್ಸ ಎಲ್ಲ ಮಾಡಿದ್ಯಾ, ನೀನ್ ನನ್ ಕಾಂಟ್ಯಾಕ್ಟ್ ಎಲ್ಲ ಟ್ಯಾಂಪರ್ ಮಾಡಿದ್ಯಾ, ದಿಶಾ ನಂಬರ್ನ ನನ್ ಫೋನಿಂದ ಬ್ಲಾಕ್ ಮಾಡಿದ್ಯಾ, ಹೌದು ತಾನೆ ಅಂತ ಕೇಳ್ದ. ಲಾಸ್ಯ ಅವನ ಕಣ್ಣೋಟನ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ, ನಾನ್ ಆತರ ಎಲ್ಲ ಏನೂ ಮಾಡಿಲ್ಲ ಅವಿ ಅಂತ ಅಂದ್ಲು. ಲಾಸ್ಯ ಈಗ ಅವಿನಾಶ್ ಹತ್ರ ಆಲ್ಮೋಸ್ಟ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಲು. ಅವಿನಾಶ್ ಕೋಪ ಹೇಗ್ ಕಡಿಮೆ ಮಾಡೋದು ಅಂತ ಅವಳಿಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಹಾಗಾಗಿ ಅವಳ ಅಸಮಾಧಾನ ಎಲ್ಲ ಈಗ ದಿಶಾ ಕಡೆಗೆ ಶಿಫ್ಟ್ ಆಯ್ತು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.